ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭೇಟಿಯಾಗಿದ್ದಾರೆ ಮೂರು ಸೇನೆಯ ಮುಖ್ಯಸ್ಥರು. ರಾಷ್ಟ್ರಪತಿ ಭವನದಲ್ಲಿ ಸೇನಾ ಮುಖ್ಯಸ್ಥರು ಭೇಟಿ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಕುರಿತಂತೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ದ್ರೌಪದಿ ಮುರ್ಮು ಅವರಿಗೆ ನಮ್ಮ ಸೇನೆಯ ಬಗ್ಗೆ ಹೆಮ್ಮೆ ಗೌರವ ಮತ್ತಷ್ಟು ಹೆಚ್ಚಾಗಿದೆ. ಈ ಕಾರಣಕ್ಕಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಯ ಮುಖ್ಯಸ್ಥರು ರಾಷ್ಟ್ರಪತಿಯವರನ್ನು ಭೇಟಿಯಾಗಿದ್ದು ದ್ರೌಪದಿ ಮುರ್ಮು ಅವರಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೇನೆಯ ಯಶಸ್ವಿ ಕಾರ್ಯಾಚರಣೆಯ ಬಗ್ಗೆ ದ್ರೌಪದಿ ಮುರ್ಮು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬೈಸರನ್ ಕಣಿವೆಯಲ್ಲಿ ಪ್ರವೇಶ ಮಾಡಿ ಉಗ್ರರು 26 ಜನರನ್ನು ಕೊಂದು ಅಟ್ಟಹಾಸ ಮೆರೆದ ನಂತರದಲ್ಲಿ ಭಾರತೀಯ ಸೇನೆ ತೆಗೆದುಕೊಂಡ ಕ್ರಮಗಳು ಏನೇನು? ಯಾಕೆಂದರೆ ಈ ಹಿಂದೆಯೂ ಕೂಡ ದಾಳಿಗೂ ಪೂರ್ವದಲ್ಲಿಯೇ ಯೋಜಿತ ದಾಳಿಯನ್ನು ಮಾಡ್ತಲ್ಲ ಭಾರತ, ಅದಕ್ಕೂ ಪೂರ್ವದಲ್ಲಿಯೇ ರಾಷ್ಟ್ರಪತಿಯವರ ಗಮನಕ್ಕೆ ಖಂಡಿತವಾಗೂ ತಂದಿರುತ್ತೆ. ರಾಷ್ಟ್ರಪತಿಯವರ ಅನುಮತಿ ಇಲ್ಲದೆ ಹಾಗೆ ನಡೆದುಕೊಳ್ಳುವ ಹಾಗಿಲ್ಲ. ಇದೀಗ ರಾಷ್ಟ್ರಪತಿಯವರಿಗೆ ಈ ಸೇನೆ ಕೈಗೊಂಡಂಥ ಕಾರ್ಯಾಚರಣೆ ಹೇಗಿತ್ತು, ಯಾವ್ಯಾವ ರೀತಿಯಲ್ಲಿ ಯೋಜಿತ ದಾಳಿಯನ್ನು ಮಾಡಲಾಯಿತು, ಇಲ್ಲಿಯವರೆಗೆ ಪಾಕಿಸ್ತಾನದ ಎಷ್ಟು ಸೇನಾ ನೆಲೆಗಳನ್ನು ಧ್ವಂಸಗೊಳಿಸಲಾಗಿದೆ, ಎಷ್ಟು ಉಗ್ರರ ಅಡುಗುತಾಣಗಳನ್ನು ಫಿನಿಶ್ ಮಾಡಲಾಗಿದೆ, ಯಾವೆಲ್ಲ ಫೈಟರ್ ಜೆಟ್ಗಳನ್ನು ಬಳಸಿಕೊಳ್ಳಲಾಗಿದೆ, ಎಷ್ಟು ಸಿಬ್ಬಂದಿಯನ್ನು ಬಳಸಿಕೊಳ್ಳಲಾಗಿದೆ, ಹೇಗೆ ಈ ವಿಜಯವನ್ನು ಸಾಧಿಸಲಿಕ್ಕೆ ನಮಗೆ ಅನುಕೂಲ ಆಯಿತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದ್ರೌಪದಿ ಮುರ್ಮು ಅವರಿಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆನಂತರದಲ್ಲಿ ದ್ರೌಪದಿ ಮುರ್ಮು ಸೇನೆಯ ಕಾರ್ಯಾಚರಣೆ ಬಗ್ಗೆ ಅತ್ಯಂತ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ.